ಸತತವಾಗಿ 6 ಬಾರಿ ಶಾಸಕರಾಗಿ ಸೀನಿಯರ್ ಒಳ್ಳೆ ಹೆಸರು ಮಾಡಿದ್ದಾರೆ ತನ್ವೀರ್ ಸೇಠ್ ಅವರು. ಅವ್ರ ಸಚಿವ ಸ್ಥಾನಕ್ಕೆ ಪರಿಗಣನೆ ತಗೋಬೇಕಾಯ್ತು, ಎಲ್ಲ ಕಡೆಗಣಿಸಿದ್ದಾರೆ ಅನ್ಸುತ್ತೆ. ತಾವು ಬಂದಿದ್ದ ವಿಚಾರ ಹೇಳಿ ಸರ್. ಸರ್, ನಾವು ಮೊದಲನೇ ಲಿಸ್ಟ್ ಅಲ್ಲಿ ಯಾವಾಗ ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಸ್ಥಾನ ತಗೊಂಡ್ರು, ಆ ಟೈಮಲ್ಲಿ ಫಸ್ಟ್ ಪಟ್ಟಿಯಲ್ಲೇ ಹೆಸರು ಬರ್ಬೇಕು ಅಂತ ನಮ್ಗೆ ಆಸೆ ಇತ್ತು. ನಾವು ತುಂಬಾ ಆಸೆಗಳನ್ನ ಮಡಿಕೊಂಡು ಏನೇನೋ ಒಂದು ಮಾಡ್ಕೊಂಡಿದ್ವಿ. ಅಲ್ಲಿ ಒಂದು ಹಬ್ಬದ ತರ ಆಚರಣೆ ಮಾಡ್ಬೇಕು ಅಂತ ಮೊದಲನೇ ಪಟ್ಟಿಯಲ್ಲಿ ಹೆಸರು ಬಂದಿಲ್ಲ. ಅವಾಗ್ಲೇ ನಮ್ಗೆ ನೋವಾಯ್ತು. ಅವಾಗ ನಮ್ ಶಾಸಕರು ಇದಾರಲ್ಲ, ತನ್ವೀರ್ ಸೇಠ್ ಸಾಹೇಬ್ರು 6 ಬಾರಿ ಗೆದ್ದಿರೋದವರು. ಅವರು ನಮ್ಗೆ ಒಂಚೂರು ನಂಬಿಕೆ ಕೊಟ್ಟು ತಾಳ್ಮೆ ಕೊಟ್ರು. ಇರಿ, 2ನೇ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದೆ ಅಂತ. ಮೊನ್ನೆ ರಾತ್ರಿ ಗಂಟನೂ ಅವ್ರ ಹೆಸರು ಇತ್ತು, ಲಿಸ್ಟ್ ಅಲ್ಲಿ ಐತೆ ಅಂತ ನ್ಯೂಸ್ ಅಲ್ಲೆಲ್ಲ ತೋರಿಸ್ತಿತ್ತು. ಏಕಾಏಕಿ ಬೆಳಿಗ್ಗೆ ಗೊತ್ತಾಯ್ತು ಲಿಸ್ಟ್ ಅಲ್ಲಿ ಇಲ್ಲ ಅಂತ. ಈಗೀಗಾಗಿರೋ ಗೆದ್ದಿರೋರಿಗೆಲ್ಲ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಮ್ ಶಾಸಕರು ಈ ಕರ್ನಾಟಕಕ್ಕೆ ಒಳ್ಳೆ ಶಾಸಕರು. 6 ಬಾರಿ ಗೆದ್ದಿ, ಅವ್ರ ಅಪ್ಪ ಅಜಿತ್ ಸೇಠ್ ಸಾಹೇಬ್ರು ಅವರು 6 ಬಾರಿ ಗೆದ್ದಿದ್ದಾರೆ. ಯಾವುದೇ ಒಂದು ಕಪ್ ಚಿಕ್ಕಿ ಇಲ್ಲ ಅವ್ರಿಗೆ. ಅಂತವ್ರು ಎಲ್ಲಾ ಜನಾಂಗ ಅವ್ರಿಗೂ ತಗೊಂಡು ನಡೆಯೋರು ನಮ್ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರು. ನಾವು ಮೈಸೂರಿಂದ ಇವತ್ತು ಬಂದಿದ್ದೇವೆ. ಹರಿಪ್ರಸಾದ್ ಸಾಹೇಬ್ರಿಗೆ ನಮ್ದೆಲ್ಲ ಏನೇನೋ ನಮ್ದು ಅಧಿಕಾರ ನಮ್ಗೆ ಇತ್ತು ಕಾರ್ಯಕರ್ತರಿಗೆ, ಅದೆಲ್ಲ ನಾವು ರಾಜೀನಾಮೆ ಕೊಡ್ತೀವಿ. ತನ್ವೀರ್ ಸೇಠ್ ಸಾಹೇಬ್ರು ನೀವು ರಾಜೀನಾಮೆ ಕೊಡಿ ಅಂತ ನಮ್ದು ಎಲ್ಲ ಒತ್ತಡ ಇತ್ತು. ಹರಿಪ್ರಸಾದ್ ಸಾಹೇಬ್ರು ನಮ್ಗೆ ನಂಬಿಕೆ ಕೊಟ್ಟಿದ್ದಾರೆ. ನೀವು ಹೋಗಿ ನಿಮ್ ರಾಜೀನಾಮೆ ಲೆಟರ್ನ ವಾಪಸ್ ತಗೊಂಡು ಹೋಗಿ ನನ್ ಮೇಲೆ ನಂಬಿಕೆ ಮಡಗಿ, ನಾನು ಏನಿದೆ ಹೈಕಮಾಂಡ್ ಅಲ್ಲಿ ಮಾತಾಡಿ ನಾನು ಏನಿದೆ ಬಗೆಹರಿಸ್ತೀನಿ ಅಂತ ಒಂದು ನಂಬಿಕೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆ ತಗೊಂಡು ನಾವು ಪುನಃ ಮೈಸೂರಿಗೆ ವಾಪಸ್ ಹೋಯ್ತಾ ಇದೀವಿ. ಸರ್, ಈಗ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಹೈಯೆಸ್ಟ್ ವೋಟಿಂಗ್ ಇದೆ, ಬಹಳಷ್ಟು ಒಳ್ಳೆ ಕೆಲಸಗಳು ನಡೀತದೆ, ಎಜುಕೇಟೆಡ್ಸ್ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಬಹಳಷ್ಟು ಸರಿ ಅನ್ಯಾಯ ಆಗ್ತಾನೆ ಇದೆಯಲ್ಲ ಸರ್? ಸರ್, ಬಹಳ ನಮ್ ಸಮುದಾಯಕ್ಕೆ ಅಂತ ಅಲ್ಲ, ಮೈಸೂರಲ್ಲಿ ಎಂದಾನ್ ಕ್ಷೇತ್ರಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ತನ್ವೀರ್ ಸೇಠ್ ಸಾಹೇಬರಿಗೆ ಅನ್ಯಾಯ ಆಗ್ತಾ ಇದೆ. ಅದ್ ಯಾಕೆ ಆಗ್ತಾ ಇದೆ ಅಂತ ನಾವು ಕಾರಣ ಕೇಳಕ್ ಬಂದಿದ್ದೀವಿ. ಆ ಕಾರಣ ನಮ್ಗೂ ಸಂಪುಟ ಮಾಹಿತಿ ಗೊತ್ತಿಲ್ಲ. ಈಗ ನಮ್ಗೆ ಹರಿಪ್ರಸಾದ್ ಸಾಹೇಬರು ನಂಬಿಕೆ ಕೊಟ್ಟಿದ್ದಾರೆ. ಆ ನಂಬಿಕೆ, ವಿಶ್ವಾಸ, ಪ್ರೀತಿ ಮೇಲೆ ನಾವು ಪಕ್ಷದ ಮೇಲೆ ನಂಬಿಕೆ ಮಡಗಿ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಸರ್. ಇನ್ನೊಂದು ವಿಷಯ, ನೇರ ಪ್ರಶ್ನೆ. ತನ್ವೀರ್ ಸೇಠ್ ಸಾಹೇಬರು ಎಜುಕೇಟೆಡ್, ನೀವು ಎಜುಕೇಟೆಡ್, ಬಟ್ ನಿಮ್ಮ ಮುಸ್ಲಿಂ ಸಮುದಾಯಗಳು ಎಜುಕೇಶನ್ ಮಾಡಿರೋದು ಕಡಿಮೆ ಇದ್ದಾರೆ. ಎಲ್ಲ ಎಜುಕೇಟೆಡ್ ಆದ್ರೆ ಯಾವ್ದು ಸಮಸ್ಯೆ ಬರಲ್ಲ ಸರ್. ಡಬಲ್ ಗ್ರಾಜುಯೇಟ್ ಇವರು ತನ್ವೀರ್ ಸೇಠ್ ಸಾಹೇಬ್ರು ಇದಾರಲ್ಲ, ಡಬಲ್ ಗ್ರಾಜುಯೇಟ್. ಎಜುಕೇಟೆಡ್ ಅಲ್ಲಿ ತುಂಬಾ ಎಜುಕೇಟೆಡ್ ಅವರು, ಎಲ್ಲಾರ್ಗು ತಗೊಂಡ್ ನಡೆಯೋರು. ಹಿಂದೂ ಮುಸ್ಲಿಂ ಸಿಕ್ಕಿ ಸಾಯಿ ಎಲ್ಲಾರ್ಗು ತಗೊಂಡ್ ನಡೆಯೋರು. ಹಿಂದೂ ಮುಸ್ಲಿಂ ಅಂತ ಅಲ್ಲ, ಅವರು ಎಲ್ಲಾರ್ಗು ಹಂಚ್ಕೊಂಡ್ ನಡೆಯೋರು. ಅಂತವ್ರಿಗೇನೆ ಮೋಸ ಮಾಡಿದ್ದಾರೆ. ಮೋಸ ಆಗೈತೆ ಎಲ್ಲೋ ಒಂದ್ ಕಡೆ. ಅದನ್ನ ಸರಿಪಡ್ಸಕ್ ನಾವು ಒತ್ತಡ ಕೊಟ್ಟಿದ್ದೀವಿ. ಸರಿಪಡಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಕೇಳ್ತಾ ಇರೋದು. ನಮ್ಗೆ ಏನಿದೆ ಅವ್ರಿಗೆ ಇವತ್ತು ನಾಳೆ 2 ದಿನದಲ್ಲಿ ಅವ್ರಿಗೆ ಕರೆಸಿ ಏನಿದೆ ಅದು ಒಂದು ಪೋಸ್ಟ್ ಅವ್ರಿಗೆ ಕೊಟ್ಟು ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ನಾವು ಕೇಳ್ಕೊಂಡಿದೀವಿ. ಇಷ್ಟು ಮಾತು ಹೇಳಿ